ಅಯ್ಯೋ ಬಾವ, ನೀವ್ಯಾಕೆ ಇಲ್ಲಿ ಮಲ್ಕೊಂಡಿದ್ದೀರಾ? ನೀವು ಈ ಮನೆ ಅಳಿಯ, ಸೋಫಾದಲ್ಲೆಲ್ಲ ಮಲ್ಕೊಳ್ಬಾರ್ದು. ಪರವಾಗಿಲ್ಲ ರುಕು, ನಾವಿಲ್ಲೇ ಮಲಗ್ತೀವಿ. ಬಾವ, ಬೆಡ್ ರೆಡಿ ಆಗಿದೆ. ಪಾಪ ತುಂಬ ಸುಸ್ತಾಗಿರ್ತೀರ, ನೀವು ಅಲ್ಲೇ ಹೋಗಿ ಮಲ್ಕೊಳ್ಳಿ. ಹೌದಾ, ಸರಿ. ಏ ಕೃಷ್ಣ, ಯಾರ? ಏ ಕೃಷ್ಣ, ಬಾ ರೂಮಲ್ಲಿ ಹೋಗಿ ಮಲ್ಕೊಳ್ಳೋಣ. ಬಾರೋ. ಅಪ್ಪ, ನನಗೊಂದು ಚಾಪೆ ಸಿಕ್ಕಿದ್ರೆ ಸಂತಲ್ಲೂ ನಿದ್ದೆ ಮಾಡೋನು, ಅಂಥದ್ರಲ್ಲಿ ಸೋಫಾ ಸಿಕ್ಕಿದೆ. ಯಾಕೋ ಹಿಂಗೆ ಡಿಸ್ಟರ್ಬ್ ಮಾಡ್ತೀಯಾ? ಅಲ್ಲಿ ರೂಮ್ ರೆಡಿ ಇದೆ ಅಂತ ಹೇಳ್ತಿದ್ದೀನಿ. 4 ಗೋಡೆ ಇದೆ, ಮೇಲೆ ಫ್ಯಾನ್ ಬರ್ತಿದೆ, ಒಳ್ಳೆ ನಿದ್ದೆ ಮಾಡ್ತಾಯಿದ್ದೀನಿ. ಟೆಕ್ನಿಕಲ್ ಆಗಿ ಇದು ನನಗೆ ರೂಮ್ ಥರನೇ. ನೀವು ನನಗೆ ಡಿಸ್ಟರ್ಬ್ ಮಾಡಿಬಿಡಿ, ನೀವಿಬ್ಬರು ಹೋಗಿ. ಏನಾದರೂ ಮಾಡ್ಕೊ. ಇವಾಗ ನೀನು ಹೋಗಲ್ವಾ? ಗುಡ್ ನೈಟ್. ಸರಿ, ಇಲ್ಲೇ ಮಲ್ಕೋ. ಏಯ್, ಹೇಳೋ ಮೇಲೆ ಇದನ್ನ ಮುಟ್ಟಕ್ ನಿನ್ಗೆ ಎಷ್ಟೋ ಧೈರ್ಯ? ನಾನು ನಿದ್ದೆ ಬರ್ತಾ ಇರಲಿಲ್ಲ, ಸೊಳ್ಳೆ ಬೇರೆ ಕಚ್ತಾ ಇತ್ತು. ಅಲ್ಲಿ ನೋಡದೆ ತೊಗೊಂಬಂದು ಯೂಸ್ ಮಾಡಿದೆ. ಸಾರಿ, ಮಡಿ ಮೇಲಿಗೆ ಏನಾರ ಇದೆಯಾ? ಎತ್ಕೊಂಡೆ ಅಂದ್ರೆ ಹೆಂಗೋ ಎತ್ಕೊಂಡ್ಬಿಟ್ಟೆ? ಯಾರ್ದೋ ಮನೆಗೆ ಬಂದು ಹೇಳ್ದೆ ಕೇಳ್ದೆ ಪರ್ಮಿಷನ್ ಇಲ್ದೆ ನಿಂಗೆ ಇಷ್ಟ ಬಂದಿದೆ ಮುಟ್ಬೋದು ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಫಸ್ಟ್ ಆಫ್ ಆಲ್ ನಿಂಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಯಾರನ್ನ ಕೇಳಿ ಇಂದ ತಗೊಂಡೆ? ಲೇ ಭವ್ಯ, ಏನೇ ಆಯ್ತು? ಅಕ್ಕ, ಅಣ್ಣನ ಬೆಡ್ಶೀಟ್ ಕಣೆ ಇದು. ಇದನ್ನ ಮುಟ್ಟೋ ಯೋಗ್ಯತೆ ಹಂಗಿದ್ಯಾ? ಭವ್ಯ, ಕೂಗಾಡ್ಬೇಡ. ಮೋಸ್ಟ್ಲಿ ಗೊತ್ತಿರ್ಲಿಲ್ಲ ಅನ್ಸುತ್ತೆ ಕಣೆ, ಬಿಡೆ. ಗೊತ್ತಿಲ್ಲ ಅಂದ್ರೆ ಕೇಳ್ಬೇಕಿತ್ತು. ಇದೇನು ಅವ್ನ ವಸ್ತು ಅಲ್ವಲ್ಲ? ನಮ್ ವಸ್ತುಗಳನ್ನ ಸುಮ್ಮನೆ ಹಾಗೆ ಮುಟ್ಟೋ ಹಾಗಿಲ್ಲ ಕಣೆ. ಅವತ್ತು ಹಿಂಗೆ ಅಣ್ಣನ ಹಂಗೆ ಕರ್ಕೊಂಡು ಹೋಗ್ಬಿಟ್ರಲ್ಲ. ಭವ್ಯ, ಇವಾಗ ಯಾಕೆ ಆ ಮಾತಲ್ಲ? ನಿನ್ನಂತವ್ರನ್ನ ಮನೆಗೆ ಸೇರ್ಸ್ಲೇಬಾರ್ದಾಗಿತ್ತು. ನಿನ್ನಂತ ಕೊಲೆಗಡಕರಿಗೆ ನಮ್ಮ ಅಣ್ಣನ ವಸ್ತುಗಳನ್ನ ಮುಟ್ಟೋ ಅಧಿಕಾರನೇ ಇಲ್ಲ. ಭವ್ಯ, ನಂದೇ ತಪ್ಪು, ಕ್ಷಮಿಸ್ಬಿಡಿ. ಭವ್ಯ, ಏನೇ ಆಗಿದೆ ನಿಂಗೆ? ಸಾಕು, ಏನು ಮಾತಾಡ್ಬೇಡ ನೀನು. ಭವ್ಯ, ಇಲ್ಲಿ ನೋಡಿಲಿ. ನನ್ನ ಮಾತನ್ನ ಒಂದ್ಸಲ ಕೇಳಿಸ್ಕೊಳ್ಳೆ. ಮಾತಾಡೋದಕ್ಕಿನ್ನೇನಿಲ್ಲ. ನನಗೆ ಗೊತ್ತು ನಿನಗೆ ಕೋಪ ಬಂದಿದೆ ಅಂತ, ಆದರೆ ಒಂದ್ಸಲ ಕೇಳಿಸ್ಕೊ. ನೀನಲ್ಲಿ ಮಾತಾಡಿದ್ದು, ಅವನ ಮೇಲೆ ಹಾಕಿ ಕಿರ್ಚಾಡಿದ್ದು, ಆ ಪದ ಬಳಸಿದ್ದು, ಇದೆಲ್ಲ ತಪ್ಪು ಭವ್ಯ. ಅವನು ನಮ್ಮ ಅಣ್ಣನ ಬೆಡ್ಶೀಟ್ ಮುಟ್ಟಿದ ತಪ್ಪಲ್ವಾ? ಭವ್ಯ, ಗೊತ್ತಿಲ್ಲದೆ ತಗೊಂಡಿರ್ತಾನೆ ಕಣೆ. ಸೊಳ್ಳೆಗೋ ಚಳಿಗೋ ಯಾವುದೋ ಕಾರಣಕ್ಕೆ ಬೆಡ್ಶೀಟ್ ತಗೊಂಡಿರ್ತಾನೆ. ಅದು ಅಲ್ಲದೆ ಅದು ಅಣ್ಣನ ಬೆಡ್ಶೀಟ್ ಅಂತ ಅವನಿಗೆ ಗೊತ್ತಿರಲಿಲ್ಲ ಕಣೆ. ನಿನ್ನ ಎದುರುಗಡೆ ಯಾರೇ ಇದ್ರೂ ಅವ್ರ ಮೇಲೆ ನಿನ್ನ ಕೋಪ ತೋರಿಸ್ಕೊಳ್ಳೋದು ಸರಿಯಲ್ಲ. ನಮಗನ್ಸಿದ್ದೆ ಸತ್ಯ ಆಗಿರ್ಬೇಕು ಅಂತ ಏನಿಲ್ವಲ್ಲ. ಹಂಗಂದ್ರೆ ನಮ್ಮ ಅಣ್ಣನ ಕೊಂದಿದ್ ಸುಳ್ಳ?
ಅವತ್ತು ಕಲ್ಯಾಣಿ ಅಕ್ಕನಿಗೂ ಇದನ್ನೇ ಹೇಳ್ದೆ, ಇವತ್ತು ನಿನಗೂ ಇದನ್ನೇ ಹೇಳ್ತಾ ಇದ್ದೀನಿ. ಕೊಲೆ ಅನ್ನೋ ಪದನ ಪದೇ ಪದೇ ಬಳಸ್ತಾ ಇದೆಯಾ. ಅದೊಂದು ಆಕ್ಸಿಡೆಂಟ್ ಅಷ್ಟೇ. ನೀನು ಅಲ್ಲಿ ಇರ್ಲಿಲ್ಲ ಅಕ್ಕ. ನೀನು ಕೂಡ ಇರಲಿಲ್ಲ ಭವ್ಯ, ನಮ್ಮಲ್ಲಿ ಯಾರೂ ಇರಲಿಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು ಕಣೆ. ನಮ್ಮ ಹಿಡ್ತದಲ್ಲಿ ಇಲ್ದೇ ನಡೆದಿರೋ ತಪ್ಪಿಗೆ ಅವ್ರನ್ನ ಕೊಲೆಗಡ್ಕ ಅಂದರೆ ಅವ್ರ ಮನ್ಸಿಗೆ ಅದು ಎಷ್ಟು ಎಫೆಕ್ಟ್ ಮಾಡುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಆ ಪದದ ತೂಕ ಆದರೂ ಗೊತ್ತೇನೆ ನಿನಗೆ? ಪ್ರತಿ ಸಲ ನೀನು ಆ ಪದನ ಬಳಸಿದಾಗ ಎಷ್ಟೇ ತೊಳೆದ್ರೂ ಹೋಗ್ದಿರೋ ಕಲೆ ಥರ ಅದು ಕುತ್ಕೊಂಡು ಬಿಡುತ್ತೆ. ನಿನ್ಗೆ ಯಾವಾಗಲೂ ಬೇರೆಯವ್ರದ್ದೇ ಚಿಂತೆ. ಪ್ರತಿ ಸಲನೂ ಅಷ್ಟೇ ನೀನು ಅವ್ರನ್ನೇ ಡಿಫೆಂಡ್ ಮಾಡ್ತೀಯಾ. ನಾನು ಯಾರನ್ನೂ ಡಿಫೆಂಡ್ ಮಾಡ್ತಾ ಇಲ್ಲ ಭವ್ಯ. ನಮ್ಮಲ್ಲಿರೋ ನೋವನ್ನ ನಾವೇ ಹೊರೋದನ್ನ ಕಲಿಬೇಕು ಅಂತ ಹೇಳ್ತಾ ಇದ್ದೀನಿ. ಆ ನೋವನ್ನ ಬೇರೆಯವ್ರಿಗೆ ಹೊಣೆ ಮಾಡೋದು ತುಂಬ ಈಸಿ ಅನ್ಸುತ್ತೆ ಕಣೆ. ನಾನು ಅಣ್ಣನ ಕಳ್ಕೊಂಡಿದ್ದೀನಿ. ನಾನು ಅನುಭವಿಸ್ತಾ ಇರೋದು ಅದೇ ನಷ್ಟ. ಅಣ್ಣ ನಮ್ಮನ್ನ ಬಿಟ್ಟು ಹೋದ್ಮೇಲೆ ಈ ಮನೇಲಿರೋದು ಅದೇ ಮೌನ. ಅಣ್ಣನ ಕಾಕಿ ಶರ್ಟ್ ನೋಡಬೇಕಾದ್ರೆ ನನಗೆಷ್ಟು ನೋವಾಗುತ್ತೆ ಅನ್ನೋದು ನಿನಗೆ ಗೊತ್ತಾ? ಎಷ್ಟೋ ಸಲ ಅಣ್ಣನ ಫೋಟೋ ನೋಡಿ ಏನೇನೋ ಹೇಳಬೇಕು ಅನಿಸುತ್ತೆ, ಆದರೆ ಕೇಳಿಸ್ಕೊಳ್ಳೋದಕ್ಕೆ ಅವನೇ ಇಲ್ಲ. ಆ ಸಂಕಟ ಹೇಗಿರುತ್ತೆ ಅಂತ ನನಗೂ ಗೊತ್ತು. ಹಂಗಂದ್ರೆ ನೀನು ಇದನ್ನೆಲ್ಲ ಸಹಿಸ್ಕೊಂಡು ಹೆಂಗೆ ಆರಾಮಾಗಿರ್ತೀಯಾ? ಒಪ್ಕೊಂಡಿದ್ದೀನಿ, ಸನ್ನಿವೇಶನ ಸತ್ಯನ ಒಪ್ಕೊಂಡಿದ್ದೀನಿ ಭವ್ಯ. ಕೃಷ್ಣ, ಅಲ್ಲಿ ನಡೆದಿದ್ದಕ್ಕೆ ಸಾರಿ. ಅವಳು ಹಾಗೆ ಮಾತಾಡಬಾರ್ದಿತ್ತು. ಪರವಾಗಿಲ್ಲ ಬಿಡು, ಅವಳ ಜಾಗದಲ್ಲಿ ನಾನಿದ್ದಿದ್ರು ಅದೇ ಥರ ರಿಯಾಕ್ಟ್ ಮಾಡ್ತಿದ್ದೆ. ಅವಳದೇನು ತಪ್ಪಿಲ್ಲ. ಕೃಷ್ಣ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಮಗೆ ಇಷ್ಟ ಆಗಿರೋ ವಸ್ತುಗಳನ್ನ, ಅವ್ರ ನೆನಪಿಗೋಸ್ಕರ ಇಟ್ಕೊಂಡಿರೋ ವಸ್ತುಗಳನ್ನ ನಮಗೆ ಗೊತ್ತಿಲ್ದಿರೋರು ಯಾರು ಬಂದು ಅದನ್ನು ಮುಟ್ಟಿದ್ರೆ ಕೋಪ ಬಂದೇ ಬರುತ್ತೆ ಅಲ್ವಾ? ಆ ವಸ್ತು ಹಿಂದೆ ಓದೋರು ನೆಮ್ಗಳಿರುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಆ ಜಾಗದಲ್ಲಿ ನಾನೇ ಇದ್ದಿದ್ರು ರಾಂಗ್ ಆಗ್ತಿದ್ದೆ. ಆದರೆ ಅವಳಷ್ಟು ಡ್ರಾಮಾ ಮಾಡ್ತಾ ಇರಲಿಲ್ಲ. ನಮ್ಮ ರೇಂಜೇ ಬೇರೆ. ನಿನಗೆ ಬೇಜಾರು ಸಿಟ್ಟು ಏನೂ ಇಲ್ವಾ? ನನಗೆ ಸಿಟ್ಟು ಬೇಜಾರು ಅದೆಲ್ಲ ಆಗಲ್ಲ ಕಣ್ರಿ.